ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ತಕ ಸಂಘ ಸುರಪುರ ಇದು ಯಾದಗಿರಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದ್ದು, ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದು ಯಾದಗಿರಿಯಲ್ಲಿ ಕಂಡುಬರುತ್ತಾ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಮೈಲಾರಲಿಂಗೇಶ್ವರ ಸ್ನಾತಕೋತ್ತರ ಮಹಾವಿದ್ಯಾಲಯ ಹಾಗೂ ಪ್ರಿಯದರ್ಶಿನಿ ಸ್ನಾತಕೋತ್ತರ ಹಾಗೂ ಸ್ನಾತಕ ಮಹಾವಿದ್ಯಾಲಯಗಳಲ್ಲಿ ಈ ಕೆಳಗಣ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ 2 ಸ್ನಾತಕೋತ್ತರ ಮಹಾವಿದ್ಯಾಲಯಗಳಲ್ಲಿ ಇಲ್ಲಿ ನೇಮಕಾತಿ ನಡೀತಾ ಇದೆ. ಒಂದು ಮೈಲಾರಲಿಂಗೇಶ್ವರ ಸ್ನಾತಕೋತ್ತರ ಮಹಾವಿದ್ಯಾಲಯ, ಇನ್ನೊಂದು ಪ್ರಿಯದರ್ಶಿನಿ ಸ್ನಾತಕೋತ್ತರ ಮಹಾವಿದ್ಯಾಲಯ. ಈ 2 ಮಹಾವಿದ್ಯಾಲಯಗಳಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಮೊದಲು ನಾವು ಮೈಲಾರಲಿಂಗೇಶ್ವರ ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ನಡೆಯುವಂಥ ನೇಮಕಾತಿಯನ್ನು ನೋಡೋಣ. ಇಲ್ಲಿ ಹುದ್ದೆ ಹೆಸರು ಪ್ರಾಂಶುಪಾಲರು. ಹುದ್ದೆ ಸಂಖ್ಯೆ 1. ಇದಕ್ಕೆ ವಿದ್ಯಾರ್ಹತೆ ಅಥವಾ ಸೇವಾನುಭವ 60% ಫಲಿತಾಂಶ ಸ್ನಾತಕೋತ್ತರ ಪದವಿ ಜೊತೆಗೆ PhD ಪದವಿ ಹೊಂದಿರುವ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಿ ಮತ್ತು 5 ವರ್ಷದ ಸೇವಾನುಭವ ಇಲ್ಲಿ ಇರಬೇಕು. ಅಂದರೆ ಅವರು 5 ವರ್ಷ ಎಲ್ಲಾದರೂ ವರ್ಕ್ ಮಾಡಿರಬೇಕು. ನಂತರ ಸಹಾಯಕ ಪ್ರಾಧ್ಯಾಪಕರು ಭೌತಶಾಸ್ತ್ರ, ಒಟ್ಟು 4 ಹುದ್ದೆಗಳು. ಇದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ PhD ಮಾಡಿಕೊಂಡು ಅಥವಾ ನೆಟ್ ಮತ್ತು ಕೆಸೆಟ್ ಎರಡೂ ಕೂಡ ಇಲ್ಲಿ ಪಾಸಾಗಿರಬೇಕು. ನಂತರ ಅದೇ ರೀತಿಯಾಗಿ ಸಹಾಯಕ ಪ್ರಾಧ್ಯಾಪಕರು ಗಣಿತ ಒಟ್ಟು 4 ಹುದ್ದೆ, ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯ 4 ಹುದ್ದೆ, ಇಂಗ್ಲೀಷ್ ಪ್ರಾಧ್ಯಾಪಕರು 4 ಹುದ್ದೆ, ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು 4 ಹುದ್ದೆ, ಇತಿಹಾಸ ಪ್ರಾಧ್ಯಾಪಕರು 4 ಹುದ್ದೆ, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು 4 ಹುದ್ದೆ, ಕನ್ನಡ ಪ್ರಾಧ್ಯಾಪಕರು 4 ಹುದ್ದೆ. ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು ಅದು ಕೂಡ 4 ಹುದ್ದೆ, ಗ್ರಂಥಪಾಲಕರು 1 ಹುದ್ದೆ, ದೈಹಿಕ ನಿರ್ದೇಶಕರು ಇಲ್ಲಿ 1 ಹುದ್ದೆ, ಇಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಹುದ್ದೆ 1 ಹುದ್ದೆ, ಸೆಕೆಂಡ್ ಡಿವಿಷನ್ ಕ್ಲರ್ಕ್ 1 ಹುದ್ದೆ, ಜವಾನರು 2 ಹುದ್ದೆ. ಒಟ್ಟು ಇಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕಿಗೆ ನೀವು ಸ್ನಾತಕ ಪದವಿ ಅಂದರೆ ನೀವು PG ಮಾಡಿರಲೇಬೇಕು ಅಥವಾ ಪದವಿಯನ್ನು ಇಲ್ಲಿ ಮಾಡಿರಬೇಕು. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇಲ್ಲಿ ನೀವು PUC ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗಿರುತ್ತದೆ. ಜವಾನ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನೀವು 10ನೇ ತರಗತಿಯಲ್ಲಿ ಪಾಸಾಗಿರಬೇಕು. ಇದು ಮೈಲಾರಲಿಂಗೇಶ್ವರ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದಲ್ಲಿ ಅರ್ಜಿಗೆ ಆಹ್ವಾನಿಸಲಾಗಿದ್ದಂಥ ಕೆಲವೊಂದಿಷ್ಟು ನೇಮಕಾತಿ ನಾವೀಗ ನೋಡಿದ್ವಿ. ಅದೇ ರೀತಿಯಾಗಿ ಪ್ರಿಯದರ್ಶಿನಿ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ಇದು ರಂಗಪೇಟೆಯಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಹುದ್ದೆ ಹೆಸರು ಪ್ರಾಂಶುಪಾಲರು. ಇದು ಕೂಡ 1 ಹುದ್ದೆಯಲ್ಲಿ ಕಂಡುಬರುತ್ತಿದೆ. ಇದಕ್ಕೆ ವಿದ್ಯಾರ್ಹತೆ 60% ಫಲಿತಾಂಶ ಸ್ನಾತಕೋತ್ತರ ಪದವಿ ಜೊತೆಗೆ PhD ಪದವಿ ಹೊಂದಿರಬೇಕು, 5 ವರ್ಷ ಸೇವಾನುಭವ. ಇದು ಪ್ರಾಂಶುಪಾಲ ಹುದ್ದೆಯಾಗಿದ್ದು ಒಂದು ಹುದ್ದೆ. ಇದಕ್ಕೆ ವಿದ್ಯಾರ್ಹತೆ ನೀವು PGಯಲ್ಲಿ 60% ತೆಗೆದುಕೊಂಡು ಜೊತೆಗೆ PhD ಪದವಿಯನ್ನು ಕೂಡ ಇಲ್ಲಿ ಅವರು ಹೊಂದಿರಬೇಕು ಮತ್ತು 5 ವರ್ಷಗಳ ಕಾಲ ಸೇವಾನುಭವ ಇಲ್ಲಿ ಇರತಕ್ಕದ್ದು. ಅದೇ ರೀತಿಯಾಗಿ ಸಹಾಯಕ ಪ್ರಾಧ್ಯಾಪಕರು ಒಟ್ಟು 4 ಹುದ್ದೆ, ಪ್ರಾಣಿಶಾಸ್ತ್ರ. ಇದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ PhD ನೆಟ್ ಅಥವಾ ಸೆಟ್ ಇವರು ಹೊಂದಿರಬೇಕಾಗುತ್ತದೆ. ಒಟ್ಟು 10 ಹುದ್ದೆಗಳು ಇವು ಕಂಡುಬರುತ್ತವೆ. ಅದರಲ್ಲಿ ಆ ಹುದ್ದೆಗಳು ಯಾವ ಸಬ್ಜೆಕ್ಟಿಗೆ ಅಂದರೆ ಅದು ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ, ಇಂಗ್ಲೀಷ್, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಸಸ್ಯಶಾಸ್ತ್ರ. ಈ ರೀತಿಯಾಗಿ ಒಟ್ಟು 10 ಹುದ್ದೆಗಳಿಗೆ ಸಹಾಯಕ ಪ್ರಾಧ್ಯಾಪಕರನ್ನಾಗಿ ಇಲ್ಲಿ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ ಜೊತೆಗೆ ನೆಟ್ ಅಥವಾ ಕೆಸೆಟ್ ಎರಡರಲ್ಲಿ ಒಂದು ಕೂಡ ಇಲ್ಲಿ ನೀವು ಮಾಡಿರಲೇಬೇಕು. ನಂತರ ಗ್ರಂಥಪಾಲಕರು 1 ಹುದ್ದೆ, ದೈಹಿಕ ನಿರ್ದೇಶಕರು 1 ಹುದ್ದೆ, ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂದರೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಇಲ್ಲಿ ಸ್ನಾತಕೋತ್ತರ ಪದವಿ ನೀವು ವಿದ್ಯಾರ್ಥಿ ಹೊಂದಿರಬೇಕು. ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಇಲ್ಲಿ ನೀವು 1 ಹುದ್ದೆ, ಇದು ಕೂಡ ನೀವು PUC ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಜವಾನರು ಹುದ್ದೆ 1 ಹುದ್ದೆ, ನೀವು 10ನೇ ತರಗತಿಯಲ್ಲಿ ನೀವು ಪಾಸಾಗಿರಬೇಕು. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ತಕ ಸಂಘ ಸುರಪುರ ಇವರಿಗೆ ದಿನಾಂಕ 11/12/2024 ಒಳಗಾಗಿ ಸಲ್ಲಿಸಬಹುದು. ಅಂದರೆ ಇದೇ ತಿಂಗಳು 11ರ ಒಳಗಾಗಿ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಸರ್ಕಾರ ಹಾಗೂ UGC ನಿಯಮಾವಳಿ ಪ್ರಕಾರ ಆಕರ್ಷಕ ವೇತನ ನೀಡಲಾಗುವುದು. ಅಂದರೆ UGC ಇಂದ ಮಾನ್ಯತೆ ಪಡೆದಂಥ ಇವು ವಿಶ್ವವಿದ್ಯಾಲಯಗಳಾಗಿದ್ದು UGC ಸ್ಕೇಲ್ ಮುಖಾಂತರ ನಿಮಗೆ ಇಲ್ಲಿ ಆಕರ್ಷಕ ವೇತನವನ್ನು ನೀಡಲಾಗುತ್ತದೆ. ನಿಮಗೆ ಸಂದರ್ಶನ ದಿನಾಂಕವನ್ನು ಪತ್ರದ ಮುಖೇನ ತಿಳಿಸಲಾಗುವುದು. ಅಂದರೆ ಈ ಹುದ್ದೆಗೆ ನಿಮಗೆ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳುವುದು, ನಿಮಗೆ ಅಂಚೆ ಮೂಲಕ ಪತ್ರವನ್ನು ಕಳಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಇಲ್ಲಿ ನೀವು ಸಂಪರ್ಕಿಸಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.